ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬಿಕ್ಕಟ್ಟು ಜಟಾಪಟಿ ಜೋರಾಗಿ ನಡೀತಾ ಇದೆ. ದೆಹಲಿಗೆ ತೆರಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ರು. ಅವರನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ವರಿಷ್ಠರನ್ನ ಭೇಟಿ ಮಾಡಿದ್ದೀನಿ, ಹೈಕಮಾಂಡ್ ಜೊತೆ ಎಲ್ಲವೂ ಚರ್ಚಿಸಿದ್ದೀನಿ. ಅದರ ಬಗ್ಗೆ ಬಹಿರಂಗವಾಗಿ ನಾನೇನು ಹೇಳಲ್ಲ. ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ಎಲ್ಲವೂ ಮಾತನಾಡಿದ್ದೀನಿ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತಂದ್ರು. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ತಯಾರಿಲ್ಲ. ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. 2 ದಿನ ದೆಹಲಿಯಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಡಿಕೆಶಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ದೆಹಲಿ ಭೇಟಿಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಕಾರ್ಯಕರ್ತರಿಗೆ ಕೈಬೀಸಿ ಖುಷಿಯಿಂದ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಕಸರತ್ತು ನಡೆಸಿದ್ದಾರೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ಹಕ್ಕೊತ್ತಾಯ ಮಾಡಿದ್ದಾರೆ ಎನ್ನಲಾಗಿದೆ. ನಿನ್ನೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಕುರ್ಚಿ ವಿಚಾರವಾಗಿ ಗಂಭೀರ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. 2.5 ವರ್ಷಕ್ಕೆ ಅಂತ ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು. ನಿಮ್ಮ ಆಶ್ವಾಸನೆಯಂತೆ ನಾವು ನಡ್ಕೊಂಡಿದ್ದೀವಿ. ಪವರ್ ಶೇರಿಂಗ್ ಒಪ್ಪಂದ ಮುಗಿದು 2.5 ತಿಂಗಳು ಆಗ್ತಿದೆ. ನಮಗೆ ನೀಡಿದ ವಚನದಂತೆಯೇ ಅಧಿಕಾರ ಹಸ್ತಾಂತರ ಆಗಲಿ. ಈ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕರೆಸಿ ಮಾತನಾಡಿ, ಆಗುತ್ತೋ ಆಗಲ್ವೋ ಅದನ್ನಾದರೂ ಸ್ಪಷ್ಟವಾಗಿ ಹೇಳಬೇಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬಗ್ಗೆ ಮಾತನಾಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಮ್ಮ ಹೈಕಮಾಂಡ್ ಅಲ್ವಾ? ಹೈಕಮಾಂಡ್ ನಿರ್ದೇಶನ ಏನೇ ಇದ್ರೂ ಎಲ್ಲರೂ ತಲೆಬಾಗಲೇಬೇಕು. ಈ ಬಗ್ಗೆ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಕೃಷ್ಣ ಬೈರೇಗೌಡ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೈಲಿರುವಾಗ ಅವ್ರು ಏನು ಮಾಡಬೇಕು ತೀರ್ಮಾನದ ಬದ್ಧ ಅಂತ ಸಿಎಂ ಹೇಳಿದರೆ ಅವರು ಹೇಳ್ತಾರೆ, ಎಲ್ಲರೂ ಭದ್ರ ಮಾಡ್ತಾರೆ. ಇಟ್ಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಇಲ್ಲ, ಏನು ನಥಿಂಗ್ ಇಸ್ ಡಿಬೇಟಬಲ್. ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ನಮ್ಮ ಹೈಕಮಾಂಡ್ ಅಲ್ವಾ? ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಭಾಗಲೇಬೇಕಲ್ಲ. ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. ಅವರಿಗೆ ಬೇರೆ ಬೇರೆ ರಾಜ್ಯದ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಸೊ ಹೋಗ್ಲೇಬೇಕಾಗ್ತದೆ. ಈಗ ನೀನು ಡೆಲ್ಲಿಗೆ ಹೋಗ್ಬೇಡನ್ನಕ್ಕಾಗತ್ತಾ? ಅವರು ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಿದ್ದಾರೆ, AICC ಅಧ್ಯಕ್ಷರು ಭೇಟಿ ಆಗ್ಬೇಕಾಗಿರ್ತದೆ. ಆಮೇಲೆ 2 ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಡೆವಲಪ್ಮೆಂಟ್ಗೆ ಹೋಗ್ಬೇಕಾಗಿರ್ತದೆ. ಆ ರೀತಿ ಹೋಗಿರ್ಬೋದು. ಈಗ ನೀವು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ? ಹೈಕಮಾಂಡ್ನವರು ಕರೆದು ಇನ್ನೂ ಇವರಿಗೆ ಏನು ಹೇಳಿಲ್ಲ. ಸೊ ಹಾಗಾಗಿ 5 ವರ್ಷ ಮುಖ್ಯಮಂತ್ರಿ. ಅದೇನು ದೊಡ್ಡ ವಿಷಯನ? ಇನ್ನು ಏನು ಹೇಳ್ಬೇಕು? ಯತೀಂದ್ರ ಅವ್ರು ಏನು ಗೊತ್ತಿಲ್ಲಪ್ಪ, ಅದೆಲ್ಲ ನಾನು ಮಾತಾಡೋದಿಲ್ಲ. ನಿಮಗೂ ಗೊತ್ತಿಲ್ಲ, ನಾನು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ. ಅದ್ರ ಬಗ್ಗೆ ನಂದೇನು ರಿಯಾಕ್ಷನ್ ಇಲ್ಲ. ನನ್ಗೇನು ಗೊತ್ತಿಲ್ಲ. ಅವರವರ ಇಚ್ಛೆ ಇವ್ರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಿಜವಾಗಿ ನನಗೆ ಗೊತ್ತಿಲ್ಲ. ಗೊತ್ತಿರೋ ಸಬ್ಜೆಕ್ಟ್ ಆದ್ರೆ ನಾ ಕಾಮೆಂಟ್ ಮಾಡ್ಬೋದು. ನನಗೆ ಗೊತ್ತಿಲ್ಲ. ಫ್ಯಾಕ್ಟ್ ಏನು ಅಂತ ನನಗೆ ಗೊತ್ತಿಲ್ಲ. ಫ್ಯಾಕ್ಟ್ ತಿಳ್ಕೊಳ್ದೆ ರಿಯಾಕ್ಟ್ ಮಾಡೋದು ನಾವು ಸರಿ ಇಲ್ಲ. ನನಗೆ ಅದ್ರ ವಾಸ್ತವಾಂಶ ಏನು ಅನ್ನೋದು, ಆ ವಿಷಯದಲ್ಲಿ ಪ್ರವಾಸದ ವಾಸ್ತವಾಂಶಗಳೇನು ನನಗೆ ಗೊತ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಡಿಕೆ ಶಿವಕುಮಾರ್ ತುಂಬಾ ತಡವಾಗಿ ಎದ್ದಿದ್ದಾರೆ. ನವೆಂಬರ್ 20ಕ್ಕೆ ಅವರು ಬಾವುಟವನ್ನು ಹಾರಿಸಬೇಕಾಗಿತ್ತು. ಈಗ ತುಂಬಾ ತಡವಾಗಿದೆ, ಬಾವುಟ ಹಾರಿಸಿದ್ದಾರೆ. ಡಿಕೆಶಿ ಕಾದರೆ ಪ್ರಯೋಜನ ಇಲ್ಲ. ಸಿದ್ದರಾಮಯ್ಯ ಅವರು ಬಿಟ್ಟುಕೊಡುವ ರೀತಿ ಕಾಣಿಸ್ತಿಲ್ಲ. ಸಿದ್ದರಾಮಯ್ಯ ಎಲ್ಲಿ ಕುರ್ಚಿ ಖಾಲಿ ಇರುತ್ತೋ ಅಲ್ಲಿ ಕೂತ್ಕೊಳ್ತಾರೆ ಅಂತಂದ್ರು. ಡಿಕೆ ಶಿವಕುಮಾರ್ ಬಹಳ ಲೇಟಾಗಿ ಎದ್ದಿದ್ದಾರೆ. ಅವ್ರದ್ದು ಪೆರೇಡ್ ಇದ್ದಿದ್ದು ನವೆಂಬರ್ 20th. ಅವತ್ತು ಬಾವುಟ ಹಾರಿಸ್ಬೇಕಾಯ್ತು. ಅವರು ಟೂ ಲೇಟ್ ಬಾವುಟ ಹಾರಿಸ್ತಾ ಇದ್ದಾರೆ. ಅವರು
ಬಂಡಾಯದ ಬಾವುಟವನ್ನು. ಸಂಕ್ರಮಣನೂ ಮುಗ್ದೋಯ್ತಲ್ಲ, ಸಂಕ್ರಮಣ ಆಗೋಯ್ತು. ಅದರಿಂದ ಇನ್ನು ಕಾಯೋ, ನನ್ನ ತಿಳಿದ ಪ್ರಕಾರ ಇನ್ನು ಡಿ ಕೆ ಕಾದರೆ ಏನು ಉಪಯೋಗ ಇಲ್ಲ ಅಂತ ಅನಿಸ್ತದೆ. ಏನು ಸಿದ್ದರಾಮಯ್ಯ ಬಿಟ್ಕೊಡೋ ಮೂಡಲ್ಲಿ ಇದ್ದಂಗೆ ಕಾಣಿಲ್ಲ. ಬಡ್ಜೆಟ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಚುನಾವಣೆಗಳು. ಒಟ್ಟಲ್ಲಿ ಅವ್ರು ಹೇಳ್ದಂಗೆ ಹಳೆ ಕಾಂಗ್ರೆಸ್ ಅವ್ರಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಅವರು ಪ್ರವಾಸಕ್ಕೆ ಹೋದ್ರೆ ನಾನೇನ್ ಹೇಳಲಿ, ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಶುಸಂಗೋಪನೆ ಇಲಾಖೆಯಿಂದ ಹೋಗ್ತಾರೋ ಖಾಸಗಿಯಾಗಿ ಹೋಗ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಮಹದೇವಪ್ಪ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಅಲ್ಲಮ್ಮ ಪ್ರಭು ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರೇ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಮ್ಮಿಕೊಂಡಿಲ್ಲ. ಹಾಗಾದರೆ ಖಾಸಗಿ ಇರಬೇಕು. ಅಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಅಲ್ಲಪ್ಪ, ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್ ಒಂದೇ? ನಮ್ಮ ಇಲಾಖೆದು ಟ್ರಾನ್ಸ್ಫರ್ಸ್ಗಳೆಲ್ಲ ಇಲ್ಲಿ ನೋಡಿದೆ, ನಮ್ಮ ಇಲಾಖೆಯಿಂದ ಯಾವುದೂ ನಾವು ಸಂಘಟನೆ ಮಾಡಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿದೆ ಆ ಥರ ಏನಿರಲ್ಲ. ಏನು ಎಮ್ ಎಲ್ ಎಗಳು ಅಥವಾ ಬೇರೆಯವರು ಪ್ರವಾಸಕ್ಕೆ ಹೋಗ್ಬೋದು ತಪ್ಪ. ದೇಶ ಸುತ್ತಿ ಕೋಶ ಓದಬೇಕು, ಇಲ್ಲ ಕೋಯಿನ ನಾಲೆಜ್ ಇಲ್ಲೇ ಕೂತಿರಿ. ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಅಲ್ಲ, ಒಟ್ಟಾರೆಯಾಗಿ ಒಂದು ಟೀಮಾಗಿ ಹೋಗ್ತಾ ಇದ್ದಾರೆ ಅಂತ ಮಾಡಬಾರ್ದ? ಟೀಮಾಗೆಲ್ಲ ಏನೋ ಫ್ರೆಂಡ್ಸ್ ಕೇಳ್ರಿ. ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಅದಿನ ಸಂಪೂರ್ಣವಾಗಿ ಏನು ವಿಶೇಷ ಇಲ್ಲ, ಸುಮ್ಮನೆ ಖಾಸಗಿಯಾಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದೀವಿ ಅಷ್ಟೇ. ಪ್ರೈವೇಟ್ ಟೂರ್ ಅದೇನು ಆಫೀಷಿಯಲ್ ಎಲ್ಲ ಗೌರ್ಮೆಂಟ್ ಎಲ್ಲ ಏನಲ್ಲ. ಅಲ್ಲಿ ಅಗ್ರಿಕಲ್ಚರ್ದು, ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎಲ್ಲನೂ ಸ್ಟಡಿ ಮಾಡಬೇಕು ಬರ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಮತ್ತೊಂದು ಶಾಸಕ ಹಾಗೂ ಸಚಿವರ ಫಾರಿನ್ ಟ್ರಿಪ್ ವಿಚಾರದಲ್ಲಿ ನಮ್ಮ ಇಲಾಖೆ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ ಅಂತ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ನಮ್ಮ ಇಲಾಖೆ ಕಡೆಯಿಂದ ಯಾರನ್ನೂ ಕಳಿಸಿಲ್ಲ, ಇಂತಹ ಚರ್ಚೆ ಯಾಕೆ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಅಧಿವೇಶನ ಸಂದರ್ಭದಲ್ಲಿ ವಿದೇಶ ಪ್ರವಾಸದ ಚರ್ಚೆ ಆಯಿತು, ನೀವು ಬನ್ನಿ ಅಂತ ಸ್ನೇಹಿತರು ಹೇಳಿದ್ರು, ಆಯ್ತು ನೋಡೋಣ ಅಂತಂದೆ. ಅದರ ನಂತರ ಇಲಾಖೆಯಿಂದ ಕಳಿಸೋ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಶಾಸಕರು ಅವರ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಪ್ರವಾಸಕ್ಕೆ ಕಳಿಸುವಷ್ಟು ದುಡ್ಡಿಲ್ಲ ಅಂತಂದ್ರು. ಶಾಸಕರು ಕೆಲವರು ವಿದೇಶ ಪ್ರವಾಸ ಮಾಡ್ತಾರೆ, ಅದರಲ್ಲಿ ನನ್ನನ್ನು ಕರೆದಿದ್ದರು ಪ್ರೈವೇಟ್ ಬನ್ನಿ ಹೋಗೋಣ ಅಂತ ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ. ಆಗ ನಾನು ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಬಟ್ ಈಗ ನಾನು ಹೋಗ್ತಾ ಇಲ್ಲ, ಕೆಲವರು ಹೋಗ್ತಾ ಇದ್ದಾರೆ, ಅವ್ರು ಸ್ವಂತ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇದಕ್ಕೂ ನನಗೇನು ಸುಮ್ಮನೆ ನನ್ನ ಹೆಸರು ಹಾಕ್ಕೊಂಡಿದ್ರು ಅವರು, ನೀವು ಬನ್ನಿ ಹೋಗೋಣ ಅಂತ. ನಾನು ಹೋಗ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಮತ್ತು ರೆಸಾರ್ಟ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ಗಾಗಿ ಬಿಜೆಪಿಯಿಂದ ಬಡಿಗೆ ರೆಡಿ ಮಾಡಿಸಿದ್ದೇವೆ. ಸಿದ್ದರಾಮಯ್ಯ ಹೇಳಿದವರಿಗೆ ಬಡಿಗೆ ಕೊಡ್ತೀವಿ, ಡಿಕೆ ಶಿವಕುಮಾರ್ ಹೇಳಿದವರಿಗೂ ಕೂಡ ಬಡಿಗೆಯನ್ನ ಕೊಡ್ತೀವಿ. ಇಬ್ಬರು ಒಬ್ಬರಿಗೊಬ್ಬರು ಕುಳಿತು ಬಡಿದಾಡಿಕೊಳ್ಳುವಂತಹ ಕಾಲ ಬಂದಾಗಿದೆ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸುರೇಶ್ ಬಾಬು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ನಡೆಸೋಕೆ ಅನುಮತಿ ನೀಡುವ ವಿಚಾರವಾಗಿ ಇವತ್ತು ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಬಹುತೇಕ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೆಸೋಕೆ ಒಪ್ಪಿಗೆ ಸಿಕ್ಕಿದ್ದು, ಸಂಜೆ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂತಿಮ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಐಪಿಎಲ್ ಪಂದ್ಯ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಲ್ತುಳಿತ ಪ್ರಕರಣಕ್ಕೆ ಕಾರಣವೇ ರಾಜ್ಯ ಸರ್ಕಾರ. ಇವರ ಮನೆ ಮಕ್ಕಳನ್ನೆಲ್ಲ ಕರೆತಂದು ಕಾರ್ಯಕ್ರಮವನ್ನ ಮಾಡಿದ್ದು ತಪ್ಪು. ರಾಜ್ಯ ಸರ್ಕಾರಕ್ಕೆ ಭದ್ರತೆ ಕೊಡುವಂತಹ ಯೋಗ್ಯತೆ, ಸಾಮರ್ಥ್ಯ ಇದ್ರೆ ಕೊಡಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯ ಪ್ರೀತಂ ಗೌಡ ಹೇಳಿಕೆಗೆ ಎ ಮಂಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿರೋ ಅವರು, ಸಿಂಗಲ್ ಆಗಿ ಹೋಗೋಣ ಅನ್ನೋದಕ್ಕೆ ಅವರೇನು ಹೈಕಮಾಂಡ್ ಅಲ್ಲ,
ಎನ್ಡಿಎ ಮೈತ್ರಿಯಲ್ಲಿ ಹೋದಾಗ ಸ್ವಾಭಾವಿಕವಾಗಿ ಯಾರ್ಯಾರು ಗೆದ್ದಿರ್ತಾರೋ ಅವರಿಗೆ ಟಿಕೆಟ್ ಕೊಡುವುದು ವಾಡಿಕೆ. ಹಾಸನದಲ್ಲಿ ನಮ್ಮ ಜೆಡಿಎಸ್ ಎಂಎಲ್ಎ ಇರೋದನ್ನು ನೋಡಿ ಹಾಗೆ ಮಾತನಾಡ್ತಿದ್ದಾರೆ. ಹಾಗೆ ಮಾತನಾಡೋದು ಪಕ್ಷದ ಮೇಲೆ, ಪಕ್ಷದ ಅಧ್ಯಕ್ಷರ ಮೇಲೆ ಪರಿಣಾಮ ಬೀಳತ್ತೆ. ಅದನ್ನು ಅವರು ತಿಳ್ಕೊಳ್ಬೇಕು ಅಂತಂದಿದ್ದಾರೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎಚ್ಎಂ ಜನಾರ್ದನ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಯಾಗಿರುವಂತಹ ಜನಾರ್ದನ್ಗೆ ಸೇರಿದ 6 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕಿಂತ -216% ಅಷ್ಟು ಅಧಿಕ ಆಸ್ತಿ ಹೊಂದಿರುವುದು ಪತ್ತೆಯಾಗಿದೆ. ಜನಾರ್ದನ್ 3.20 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹೊಂದಿದ್ದಾರೆ. 66 ಲಕ್ಷ ಮೌಲ್ಯದ 34 ಎಕರೆ ಕೃಷಿ ಜಮೀನು, 1.70 ಕೋಟಿ ನಗದು, 7.8 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು 20 ಲಕ್ಷ ಮೌಲ್ಯದ ವಾಹನಗಳು ಪತ್ತೆಯಾಗಿವೆ.